ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ನಮಸ್ಕಾರ ವೀಕ್ಷಕರೆಲ್ಲರಿಗೂ ನಮ್ಮ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾನು ರಾಯರ ಒಂದು ಅದ್ಭುತವಾದಂತಹ ಅನುಷ್ಠಾನದ ಬಗ್ಗೆ ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ಅನುಷ್ಠಾನವನ್ನು ಮಾಡೋದ್ರಿಂದ ಸಕಲವೂ ಕೂಡ ಪ್ರಾಪ್ತಿಯಾಗುತ್ತೆ. ಜೊತೆಗೆ ರಾಯರ ಸಂಪೂರ್ಣ ಅನುಗ್ರಹಕ್ಕಾಗಿ ನೀವೆಲ್ಲರೂ ಈ ಅನುಷ್ಠಾನವನ್ನು ಮಾಡಬೇಕಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ನಿಮ್ಮ ಮನಸ್ಸಿನಲ್ಲಿರುವಂತಹ ಯಾವುದೇ ಕೋರಿಕೆಯಾಗಲಿ, ಯಾವುದೇ ಆಸೆಯಾಗಲಿ, ಏನೇ ಆಗಲಿ, ಒಂದು ಕೆಲಸ ಆಗಬೇಕು ಅಂತ ನೀವು ಮನಸ್ಸಿನಲ್ಲಿ ಹೇಳಿಕೊಂಡು ರಾಯರ ಹತ್ರ ಹೇಳಿಕೊಂಡು ಈ ಅನುಷ್ಠಾನವನ್ನು ಮಾಡಿದ್ರಿ ಅಂದ್ಕೊಳ್ಳಿ, ಖಂಡಿತವಾಗಲೂ ಆ ಕೆಲಸ ಆಗೇ ಆಗುತ್ತೆ. ನೋಡಿ, ಇವಾಗ ಕೆಲ ಜನರಿಗೆ ಮಕ್ಕಳ ಮದುವೆ ಸಮಸ್ಯೆ ಇರುತ್ತೆ, ಇನ್ನು ಕೆಲವೊಬ್ಬರಿಗೆ ಸಂತಾನ ಭಾಗ್ಯದ ಸಮಸ್ಯೆ ಇರುತ್ತೆ, ಇನ್ನು ಕೆಲವರಿಗೆ ಮನೆ ತಗೊಳ್ಬೇಕು ಅನ್ನೋ ಆಸೆ ಇರುತ್ತೆ, ಇನ್ನು ಏನೋ ಹಲವಾರು ಆಸೆಗಳಿರುತ್ತವೆ. ನಿಮ್ಮ ಮನಸ್ಸಿನಲ್ಲಿ ಯಾವ ಆಸೆ ಇದೆ, ನಿಮಗೆ ಯಾವ ಆಸೆ ನೆರವೇರಬೇಕು ಅಂತ ಇದೆ, ಆ ಆಸೆಯನ್ನು ಹೇಳ್ಕೊಂಡ್ಬಿಟ್ಟು ನೀವು ಇಲ್ಲಿ ರಾಘವೇಂದ್ರ ಸ್ವಾಮಿಗಳಿಗೆ ನೀವು ಈ ಅನುಷ್ಠಾನವನ್ನು ಮಾಡಬೇಕಾಗುತ್ತೆ. ಬನ್ನಿ, ವಿಡಿಯೋ ತಡ ಮಾಡೋದು ಬೇಡ, ಆ ಅನುಷ್ಠಾನದ ವಿವರಣೆಯಾಗಿ ನಾನು ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅದನ್ನು ಯಾವ ರೀತಿ ಮಾಡಬೇಕು, ಯಾವಾಗ ಮಾಡಬೇಕು, ಹೇಗೆ ಮಾಡಬೇಕು, ಎಷ್ಟು ದಿವಸಗಳನ್ನು ಮಾಡಬೇಕು ಅನ್ನೋದನ್ನು ಕೂಡ ಇಲ್ಲಿ ಎಲ್ಲವೂ ಕೂಡ ವಿವರಣೆಯಾಗಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನು ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲನ್ನು ವೀಕ್ಷಣೆ ಮಾಡ್ತಾ ಇದ್ದೀರಾ ಅವರಿಗೂ ಕೂಡ ಕೇಳ್ಕೊಳ್ತಾ ಇದ್ದೀನಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಬೆಲ್ ಐಕನ್ ಕೂಡ ಒತ್ತಿ. ನೀವು ಬೆಲ್ ಐಕನ್ನ ಒತ್ತೋದ್ರಿಂದ ನಾವು ನೀಡುವಂತಹ ಅದ್ಭುತ ಆದಂತಹ ವಿಡಿಯೋಗಳು ನಿಮ್ಮವರೆಗೂ ಕೂಡ ತಲುಪುತ್ತವೆ. ಈ ವಿಡಿಯೋ ಮಾಡುವ ಮೂಲ ಉದ್ದೇಶನೇ ರಾಯರ ಆಶೀರ್ವಾದ ಜೊತೆಗೆ ರಾಯರ ಅನುಗ್ರಹ ಕೂಡ ನಿಮಗೂ ಸಿಗಬೇಕಂತ ನಾನಿಲ್ಲಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನಿಮಗೂ ಕೂಡ ಒಳ್ಳೆಯದಾಗಲಿ, ನೀವು ಕಂಡಂಥ ಎಲ್ಲ ಕನಸು ಕೂಡ ನನಸಾಗಲಿ ಅಂತ ಇಲ್ಲಿ ನಾನು ಹಾರೈಸ್ತಾ ಇದ್ದೀನಿ. ನಿಮಗೂ ಕೂಡ ಒಳ್ಳೆಯದಾಗಲಿ ಅಂತ ಈ ರಾಯರ ಅನುಷ್ಠಾನವನ್ನು ನಿಮಗೂ ತೋರಿಸ್ಕೊಡ್ತಾ ಇದ್ದೀನಿ. ಈ ಅನುಷ್ಠಾನದಲ್ಲಿ ರಾಯರ ಹೆಸರು ಹೇಳಿದ್ರೆ ಸಾಕು, ಎಂತಹದೇ ಕಷ್ಟ ಇರಲಿ 1000 ಮೈಲಿ ದೂರ ಹೋಗುತ್ತೆ. ಇನ್ನು ರಾಯರ ಅನುಷ್ಠಾನ ಮಾಡೋದ್ರಿಂದ ನಿಮ್ಮ ಕಷ್ಟ ಖಂಡಿತವಾಗ್ಲೂ ಮುಗಿದು ಹೋಗುತ್ತೆ. ನಾನು ಇಲ್ಲಿ ಒಂದು ಕೇಳೋದು, ರಾಯರ ಮೇಲೆ ನಂಬಿಕೆ ಇಡಿ ಸಾಕು. ಕಷ್ಟ ಇದೆ, ಹೌದು ಇದೆ, ಇಲ್ಲ ಅಂತಲ್ಲ, ಪ್ರತಿಯೊಬ್ಬರಿಗೂ ಕಷ್ಟ ಇದ್ದೇ ಇರುತ್ತೆ. ರಾಯರ ಮೇಲೆ ನಂಬಿಕೆ ಇರಲಿ ಸಾಕು. ಈ ವಿಡಿಯೋದಲ್ಲಿ ನಾನು ಬೇರೆಯವರ ಉದಾಹರಣೆಯನ್ನು ತಗೊಳ್ತಾ ಇಲ್ಲ, ಸ್ವಂತ ಅನುಭವದಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನನ್ನ ಜೀವನದಲ್ಲಿ ಆಗಿರುವಂತಹ ಚಮತ್ಕಾರಗಳನ್ನು ನಾನು ನೋಡಿಬಿಟ್ಟು ಈ ವಿಡಿಯೋನ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಬೇರೆಯೊಬ್ಬರದ್ದು ನನಗೆ ಗೊತ್ತಿಲ್ಲ. ಇಲ್ಲಿ ನಾನು ಒಂದೇ ನೋಡಿರೋದು, ರಾಯರಿಗೆ ಮುಡುಪು ಕಟ್ಟಬೇಕು ಅಂತ ಕೇಳಿದ್ದೆ, ನೋಡಿದ್ದೆ, ನನಗೂ ಕೂಡ ಆಸೆ ಆಯಿತು. ನನ್ನ ಕಷ್ಟ, ನಂದು ಕೆಲಸ ಏನಾಗೋದಿದೆ ಅದನ್ನೆಲ್ಲವೂ ನಾನು ರಾಯರ ಹತ್ರ ಹೇಳಿಬಿಟ್ಟು ಮುಡುಪನ್ನು ಕಟ್ಟೋದಕ್ಕೆ ಶುರು ಮಾಡಿದೆ. ನಾನೇನು ಚಿಕ್ಕ ವಯಸ್ಸಿನಿಂದ ರಾಯರ ಬಗ್ಗೆ ಕೇಳ್ತಾ ಬಂದಿಲ್ಲ. ನಾನು ಮಂತ್ರಾಲಯಕ್ಕೂ ಕೂಡ ಹೋಗಿಲ್ಲ. ರಾಯರ ಮಂತ್ರ ಸ್ತೋತ್ರ ನನಗೇನೂ ಗೊತ್ತಿಲ್ಲ. ನನಗೆ ಗೊತ್ತಿರೋದು ಒಂದೇ, ರಾಯರಿದ್ದಾರೆ ಅನ್ನೋ ನಂಬಿಕೆ ಅಷ್ಟೇ ಇತ್ತು ನನ್ನ ಹತ್ರ. ನಂಬಿಕೆ ಬಿಟ್ಟು ಏನೂ ಇಲ್ಲ. ರಾಯರ ಜಪ ಮಾಡ್ತಾ ಇದ್ದೆ, ರಾಯರನ್ನು ನೆನೆಸ್ಕೊಳ್ತಾ ಇದ್ದೆ ಅಷ್ಟೇ. ಅದ್ರ ಬಿಟ್ಟು ನಾನೇನು ಮಂತ್ರಾಲಯಕ್ಕೆ ಹೋಗಿರೋದಾಗಲಿ, ರಾಯರನ್ನು ಭೇಟಿ ಕೂಡ ಮಾಡಿಲ್ಲ. ಆದರೆ ರಾಯರ ಅನುಗ್ರಹ, ರಾಯರ ಆಶೀರ್ವಾದ ನನಗೆ ಸಿಕ್ಕಿದೆ. ಅದಕ್ಕೆ ನಾನು ಹೇಳೋದು, ನನ್ನ ಕೊನೆ ಉಸಿರಿರೋವರೆಗೂ ನಾನು ಹೇಳ್ತೀನಿ, ರಾಯರಿದ್ದಾರೆ. ರಾಯರ ಮೇಲೆ ಇರೋ ಭಕ್ತಿ ಬಿಟ್ಟು ನನಗೇನೂ ಗೊತ್ತಿಲ್ಲ. ನನ್ನ ತಂದೆ ಇಲ್ಲ, ಆದರೆ ನಾನು ರಾಯರಲ್ಲಿ ನನ್ನ ತಂದೆಯನ್ನು ಕಾಣ್ತಾ ಇದ್ದೀನಿ. ನನ್ನ ಸಕಲವೂ ಕೂಡ ರಾಯರಾಗಿದ್ದಾರೆ. ಈಗ ನನ್ನ ತಂದೆಯನ್ನು ನಾನು ಕಳೆದುಕೊಂಡು 2 ವರ್ಷಗಳಾಯಿತು. ಆದರೆ ಈಗ ನಾನು ರಾಯರಲ್ಲಿ ನನ್ನ ತಂದೆಯನ್ನು ಕಾಣ್ತಾ ಇದ್ದೀನಿ. ರಾಯರು ನನಗೆ ತಂದೆಯ ಪ್ರೀತಿ, ಆಶೀರ್ವಾದ ಎಲ್ಲವೂ ಕೊಡ್ತಾ ಇದ್ದಾರೆ. ನನ್ನ ಶಕ್ತಿ ಸಕಲವೂ ಕೂಡ ಈಗ ರಾಯರಾಗಿದ್ದಾರೆ. ನಾನು ಕೂಡ ಈ ಹರಕೆ ಮುಡುಪನ್ನು ಕಟ್ಟೋದು ಇನ್ನೊಬ್ಬರ ಹತ್ರ ನೋಡೇ ಕಲ್ಕೊಂಡಿರೋದು. ನಾನು ಕೂಡ ನನ್ನ ಆಸೆಗಳನ್ನೆಲ್ಲ ರಾಯರ ಹತ್ರ ಹೇಳ್ಕೊಂಡ್ಬಿಟ್ಟು 9 ದಿನಗಳ ಅನುಷ್ಠಾನವನ್ನು ಶುರು ಮಾಡಿದೆ. ಅಂದರೆ ಇನ್ನೂ 9 ದಿನಗಳು ಕೂಡ ಪೂರ್ತಿಯಾಗಿರೋದಿಲ್ಲ. ಅಷ್ಟರಲ್ಲಿ ನಾನು ಏನು ರಾಯರ ಹತ್ರ ಕೇಳ್ಕೊಂಡಿದ್ದೀನಿ ಆ ಕೋರಿಕೆಯನ್ನು
ರಾಯರು ಯಾವುದೋ ರೂಪದಲ್ಲಿ ಬಂದ್ಬಿಟ್ಟು ನೆರವೇರಿಸ್ಬಿಡ್ತಾರೆ. ನನಗೆ ನಂಬಕ್ಕೂ ಆಗ್ತಾ ಇಲ್ಲ. ನನ್ನ ಕನಸೇನು, ನನ್ನ ಆಸೆಯೇನು ಒಂದೆರಡು ದಿವಸದ್ದು, ಒಂದೆರಡು ತಿಂಗಳದ್ದು ಕೂಡ ಅಲ್ಲ. ಏನು ರಾಯರ ಹತ್ರ ನನ್ನ ಆಸೆ, ನನ್ನ ಕೋರಿಕೆ ಹೇಳಿಕೊಂಡಿದ್ದೀನಿ, ಅದೆಲ್ಲವೂ ಕೂಡ ತುಂಬ ದಿನಗಳಿಂದ, ತುಂಬ ವರ್ಷಗಳಿಂದ ಆಗಬೇಕಾಗಂಥ ಕೆಲಸಗಳು. ನನ್ನ ಆಸೆಯನ್ನು ನಾನು ರಾಯರ ಹತ್ರ ಹೇಳ್ಕೊಂಡು ಮುಡುಪನ್ನು ಕಟ್ಟೋಕ್ಕೆ ಶುರು ಮಾಡಿದೆ. ಇನ್ನೂ 9 ದಿವಸಗಳು ಕೂಡ ಪೂರ್ತಿಯಾಗಿರೋದಿಲ್ಲ. ಅಷ್ಟರಲ್ಲಿ ಆ ಕನಸು ನೆರವೇರುತ್ತೆ. ನಾನು ಎಷ್ಟೋ ಕಷ್ಟಪಟ್ಟಿರ್ತೀನಿ, ಎಷ್ಟೋ ಸಮಯ ಹಾಕಿರ್ತೀನಿ, ಏನೋ ಪ್ರಯತ್ನ ಮಾಡಿರ್ತೀನಿ, ಎಷ್ಟೋ ಪ್ರಯತ್ನಗಳನ್ನು ಮಾಡಿದ್ರೂ ಕೂಡ ಆ ಕೆಲಸ ಸಕ್ಸಸ್ ಆಗ್ತಾ ಇರೋದಿಲ್ಲ. ಇನ್ನು ನಾನು ರಾಯರ ಹೆಸರು ಹೇಳಿಬಿಟ್ಟು ಮುಡುಪನ್ನು ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಿದ ಕೆಲವೇ ದಿವಸಗಳಲ್ಲಿ ಆ ಕೆಲಸ ಸಕ್ಸಸ್ ಆಗುತ್ತೆ. ಆ ಕೆಲಸ ಕೈ ಹಿಡಿಯುತ್ತೆ. ನನಗೆ ತುಂಬ ವರ್ಷಗಳಿಂದ ಕಂಡಿರುವಂಥ ಕನಸು ನನಸಾಗುತ್ತೆ ಆ ದಿನಗಳಲ್ಲಿ. ಆ 9 ದಿನದ ಒಳಗಡೆ ನಾನು ಕಂಡಿರುವಂಥ ಕನಸೇನಿದೆ, ಅದು ಕನಸೇನು 1 ವರ್ಷದ್ದು 2 ವರ್ಷದ್ದು ಕನಸಲ್ಲ. ತುಂಬ ವರ್ಷಗಳಿಂದ ಕನಸನ್ನು ಕಾಣ್ತಾ ಇದ್ದೆ. ಆ ಕನಸು ಆ 9 ದಿವಸಗಳಲ್ಲಿ ನನಸಾಗುತ್ತೆ. ಅದಕ್ಕೆ ಹೇಳಿರೋದು ಇಲ್ಲಿ ಉದಾಹರಣೆ ನಾನೇ ಅಂತ. ನಾನು ರಾಯರ ಮೇಲೆ ನಂಬಿಕೆ ಇಟ್ಟಿದ್ದೆ, ಭರವಸೆ ಇಟ್ಟಿದ್ದೆ, ಅಷ್ಟೇ, ಬೇರೇನೂ ಇಲ್ಲ. ರಾಯರ ಮೇಲೆ ನಂಬಿಕೆ ಇತ್ತು, ಭಕ್ತಿ ಇತ್ತು, ಅಷ್ಟೇ. ರಾಯರ ಹೆಸರು ಹೇಳ್ಕೊಂಡು ಮುಡುಪು ಕಟ್ಟಿದೆ, ನನ್ನ ಕೆಲಸ ಸಕ್ಸಸ್ ಆಯಿತು. ಎಷ್ಟೋ ವರ್ಷಗಳಿಂದ ಕಾಣ್ತಾ ಬಂದಿರುವಂಥ ಕನಸು ಕೂಡ ನನಸಾಯಿತು. ಆವಾಗ ಅನ್ಸಕ್ಕೆ ಸ್ಟಾರ್ಟ್ ಆಯಿತು, ಒಳ್ಳೆ ದಿನಗಳು ಅಂದರೆ ಹೀಗೇನಾ ಅಂತ. ಒಂದಂತೂ ಗೊತ್ತಾಯಿತು ಅದರಲ್ಲಿ, ಖಂಡಿತ ನಿಜ ರಾಯರಿದ್ದಾರೆ, ರಾಯರಿದ್ದಾರೆ. ನೀವೇನು ನಂಬ್ತೀರಾ ನನಗೆ ಗೊತ್ತಿಲ್ಲ, ರಾಯರಿದ್ದಾರೆ. ನಿಮ್ಮ ಕಷ್ಟಕ್ಕೆ ಖಂಡಿತವಾಗ್ಲೂ ಸ್ಪಂದಿಸ್ತಾರೆ ರಾಯರು, ಖಂಡಿತವಾಗ್ಲೂ ಕೈ ಹಿಡಿದು ಎಬ್ಬಿಸ್ತಾರೆ ಅನ್ನೋ ನಂಬಿಕೆ ಇದೆ. ನನಗಂತೂ ಖಂಡಿತವಾಗ್ಲೂ ನಂಬಿಕೆ ಇದೆ. ಇವಾಗಲೂ ಹೇಳ್ತೀನಿ, ಮುಂದೂ ಹೇಳ್ತೀನಿ, ನಾನು ಇರೋವರೆಗೂ ನಾನು ಹೇಳ್ತೀನಿ, ರಾಯರಿದ್ದಾರೆ ಅಷ್ಟೇ. ಈ ಹರಕೆಯನ್ನು ಹೇಗೆ ಕಟ್ಟೋದಂತ ನೋಡೋಣ. ನೋಡಿ, ಮೊದಲಿಗೆ ನೋಡಿ, ನೀವು ಹಳದಿ ಬಣ್ಣದ ಬಟ್ಟೆಯನ್ನು ತೆಗೆದುಕೊಳ್ಬೇಕಾಗತ್ತೆ. ಹಳದಿ ಬಣ್ಣದ ಬಟ್ಟೆನೇ ಬೇಕು ಈ ಹರಕೆ ಮುಡುಪು ಕಟ್ಟೋಕ್ಕೆ. ನಿಮ್ಮ ಹತ್ರ ಹಳದಿ ಬಣ್ಣದ ಬಟ್ಟೆ ಇಲ್ಲ ಅಂದರೆ ಅರಿಶಿಣ ಇರುತ್ತಲ್ವ, ಅರಿಶಿಣದಲ್ಲಿ ಬಿಳಿ ಬಟ್ಟೆಯನ್ನು ಕೂಡ ನೀವು ಎದ್ದುಬಿಟ್ಟು ಹಳದಿಯನ್ನಾಗಿ ಮಾಡಿ ಉಪಯೋಗಿಸ್ಕೊಳ್ಬಹುದು. ನೋಡಿ, ಈ ಹರಕೆಯನ್ನು ನೀವು, ಈ ಮುಡುಪನ್ನು ನೀವು ಗುರುವಾರ ದಿವಸದಂದೇ ಕಟ್ಟಬೇಕಾಗತ್ತೆ. ನೋಡಿ, ಗುರುವಾರ ದಿವಸ ಆದಷ್ಟು ಬೆಳಗಿನ ಜಾವದಲ್ಲಿ ಈ ಹರಕೆ ಮುಡುಪನ್ನು ಕಟ್ಟೋದು ಒಳ್ಳೆಯದು. ಇನ್ನು ಕೆಲವೊಬ್ಬರಿಗೆ ಬೆಳಗ್ಗೆ ಆಗೋದಿಲ್ಲ ಅನ್ನೋಂದರೆ ಬೆಳಗ್ಗೆ 9 ಗಂಟೆ ಒಳಗಡೆ ನೀವು ಈ ಮುಡುಪನ್ನು ಕಟ್ಕೊಳ್ಬೇಕಾಗತ್ತೆ. ಮುಡುಪನ್ನು ಕಟ್ಟೋಕ್ಕಿಂತ ಮುಂಚೆ ನೀವು ಯಾವುದೇ ರೀತಿ ಆಹಾರ ಸೇವನೆಯನ್ನು ಮಾಡಿರಬಾರ್ದು. ಅಂದರೆ ಖಾಲಿ ಹೊಟ್ಟೆಯಲ್ಲಿ ಈ ಮುಡುಪನ್ನು ನೀವು ಕಟ್ಟಬೇಕಾಗತ್ತೆ. ಆವಾಗಲೇ ಹೇಳಿದಾಗೆ ಗುರುವಾರ ದಿವಸ ಬೆಳಗ್ಗೆ ರಾಯರ ಮುಡುಪನ್ನು ಕಟ್ಟಬೇಕಾಗತ್ತೆ. ಗುರುವಾರ ದಿವಸ ಬೆಳಗ್ಗೆ ರಾಯರಿಗೆ ಹರಕೆಯನ್ನು ಕಟ್ಟಬೇಕಾಗತ್ತೆ. ಹರಕೆ ಕಟ್ಟೋಕೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ರಾಯರ ಮುಂದೆ ತುಪ್ಪದ ದೀಪವನ್ನು ಹಚ್ಚಬೇಕು. ರಾಯರ ಫೋಟೋ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ರಾಯರಿಗೆ ಹೂವಿನ ಅಲಂಕಾರವನ್ನು ಮಾಡಬೇಕಾಗತ್ತೆ. ಹೂವಿನ ಅಲಂಕಾರ ಪೂಜೆ ಆದ ನಂತರ ನೀವು ಮುಡುಪು ಕಟ್ಟೋಕೆ ಶುರು ಮಾಡಬೇಕು. ನೋಡಿ, ಈ ಹರಕೆಯನ್ನು ನೀವು ನಿಮ್ಮ ದೇವರ ಮನೆ ಇರುತ್ತಲ್ವ, ದೇವರ ಮನೆಯಲ್ಲಿ ರಾಯರ ಫೋಟೋ ಇಟ್ಟಿರ್ತೀರ, ಆ ಫೋಟೋ ಮುಂದೆನೇ ನೀವು ರಾಯರ ಈ ಹರಕೆ ಮುಡುಪನ್ನು ಕಟ್ಟಬೇಕಾಗತ್ತೆ. ನಾನು ಹಳದಿ ಬಣ್ಣದ ಬಟ್ಟೆಯನ್ನು ತಗೊಂಡಿದ್ದೀನಿ, ನೀವು ಕೂಡ ಹಳದಿ ಬಣ್ಣದ ಬಟ್ಟೆನೇ ತಗೊಳ್ಳಿ. ನೋಡಿ, ಇಲ್ಲಿ ನಾನು 11 ರೂಪಾಯಿದು ಒಂದು 10 ರೂಪಾಯಿ ನಾಣ್ಯ ಒಂದಿದೆ, 1 ರೂಪಾಯಿ ಒಂದು, ಎಲ್ಲವೂ ಸೇರಿ 11 ರೂಪಾಯಿಗಳಾಗಬೇಕು. ನೀವು ಬೇಕಿದ್ರೆ 21 ರೂಪಾಯಿ ಕೂಡ ಇಟ್ಕೊಳ್ಬಹುದು. 21 ಆದರೂ ಪರವಾಗಿಲ್ಲ, 11 ರೂಪಾಯಿಗಳಾದರೂ ಪರವಾಗಿಲ್ಲ. ಇಲ್ಲಿ ನಾನು 11 ರೂಪಾಯಿಯನ್ನು ಇಟ್ಕೊಳ್ತಾ ಇದ್ದೀನಿ. ಜೊತೆಗೆ ಒಂದು ತುಳಸಿ ದಳ, ನೋಡಿ, ತುಳಸಿ ದಳನ ಕೂಡ ಒಂದು ಇಟ್ಕೊಳ್ಬೇಕು. ಜೊತೆಗೆ ಅಕ್ಷತೆ ಕಾಳನ್ನು ಕೂಡ ಹಾಕ್ಕೊಳ್ಬೇಕಾಗುತ್ತೆ. ಇದಾದ ನಂತರ ಅರಿಶಿಣ ಕುಂಕುಮ ನಿಮ್ಮ ಹಣೆಗೆ ಮೊದಲು ನೀವು ಇಟ್ಕೊಳ್ಳಿ. ಇಟ್ಕೊಂಡ ನಂತರ ನೀವು ಇದನ್ನೆಲ್ಲ ಹಾಕೊಂಡ ನಂತರ ನೀವು ಇವಾಗ ರಾಯರಿಗೆ ಸಂಕಲ್ಪವನ್ನು ಮಾಡ್ಕೊಳ್ಬೇಕಾಗತ್ತೆ. ಸಂಕಲ್ಪ ಹೇಗೆ ಮಾಡ್ಕೊಳ್ಬೇಕಂತ ಅನ್ನೋದ್ರಲ್ಲಿ ಇಲ್ಲಿ ಹೇಳ್ಕೊಡ್ತೀನಿ ನೋಡಿ. ಸಂಕಲ್ಪ ಮಾಡ್ಕೊಳ್ಳುವಾಗ ನೀವು
ನಿಮ್ಮ ಕೈಯಲ್ಲಿ ಮಂತ್ರಾಕ್ಷತೆಯನ್ನು ಹಿಡ್ಕೊಳ್ಬೇಕಾಗುತ್ತೆ. ಮಂತ್ರಾಕ್ಷತೆಯನ್ನು ಹಿಡ್ಕೊಂಡ್ಬಿಟ್ಟು ಈ ಥರ ಮುಚ್ಕೊಳ್ಬೇಕಾಗುತ್ತೆ ಕೈನ. ನೋಡಿ, ಈ ಥರ ಇಟ್ಕೊಂಡ್ಬಿಟ್ಟು ನೀವು ಸಂಕಲ್ಪವನ್ನು ಮಾಡ್ಕೊಳ್ಬೇಕು. ನೋಡಿ, ಸಂಕಲ್ಪ ಮಾಡೋವಾಗ ಏನು ಹೇಳಬೇಕು ಅನ್ನೋದನ್ನು ನೋಡಿ. ಇಲ್ಲಿ ನಿಮ್ದೇನೇ ಆಗಿರ್ಬೋದು ಆಸೆ, ಇವಾಗ ಸಮಸ್ಯೆ ಆಗಿರಬಹುದು, ಸಂತಾನದ ಸಮಸ್ಯೆ ಆಗಿರಬಹುದು, ಮದುವೆ ಸಮಸ್ಯೆ ಆಗಿರಬಹುದು, ನಿಮ್ದು ಯಾವುದೇ ಸಮಸ್ಯೆ ಇರಲಿ, ಮನೆ ಕಟ್ಟೋದು, ನಿಮ್ಮ ಸಮಸ್ಯೆಗಳು ಏನಿವೆ ಅವೆಲ್ಲವೂ ಕೂಡ ರಾಯರ ಮುಂದೆ ನೀವು ಹೇಳಬೇಕಾಗತ್ತೆ. ಅಂದರೆ, ತಂದೆ, ನನಗೆ ಈ ಕಷ್ಟ ಇದೆ, ಪಾರು ಮಾಡು ತಂದೆ, ನನಗೆ ಈ ಆಸೆ ಇದೆ, ನೆರವೇರಿಸು ತಂದೆ, ನನಗೆ ಒಂದು ಒಳ್ಳೆ ನೌಕರಿ ಹುಡುಗಿ ಸಿಗಲಿ, ಒಂದು ಒಳ್ಳೆ ಮನೆ ಕಟ್ಟೋ ಭಾಗ್ಯ ಕೊಡು ತಂದೆ. ನಿಮ್ದೇನು ಆಸೆ ಇದೆ ಆ ಆಸೆ ಎಲ್ಲವೂ ಕೂಡ ನೀವು ರಾಯರ ಹತ್ರ ಹೇಳ್ಕೊಳ್ಬೇಕಾಗತ್ತೆ. ರಾಯರಿಗೆ ನೋಡಿ, ರಾಯರೇ, ನಿಮ್ಮ ಪಾದ ಬಿಟ್ಟರೆ ನಮಗೇನೂ ಗೊತ್ತಿಲ್ಲ. ಬೇರೆಯವರ ಹಾಗೆ ನಮಗೆ ಮಂತ್ರ ತಂತ್ರ ಕೂಡ ಏನೂ ಗೊತ್ತಿಲ್ಲ. ನಮಗೆ ಗೊತ್ತಿರೋದು ಒಂದೇ, ರಾಯರೇ, ರಾಘವೇಂದ್ರ ಸ್ವಾಮಿಗಳೇ, ಗೊತ್ತಿರೋದು ಒಂದೇ ನಿಮ್ಮ ಪಾದ. ನನ್ನ ಈ ಆಸೆ ಎಲ್ಲವೂ ಪೂರೈಸು ತಂದೆ ಅಂತ ನೀವು ರಾಯರ ಹತ್ರ ಕೇಳಿಕೊಂಡು ಈ ಗಂಟನ್ನು ಕಟ್ಟಬೇಕಾಗತ್ತೆ. ನೋಡಿ, ಈ ಅನುಷ್ಠಾನವನ್ನು ನೀವು, ಅಂದರೆ ಈ ಹರಕೆ ಮುಡುಪನ್ನು ನೀವು 11 ದಿನಗಳ ಕಾಲ ಅಥವಾ 9 ದಿನಗಳ ಕಾಲ ಕಟ್ಟಬೇಕಾಗತ್ತೆ. ನೋಡಿ, ನೀವು ರಾಯರ ಹತ್ರ ಹರಕೆ ಕಟ್ಕೊಳ್ಳುವಾಗ ಹೇಳಬೇಕಾಗತ್ತೆ, ತಂದೆ, ನಾನು 9 ದಿನಗಳ ಅನುಷ್ಠಾನವನ್ನು ಮಾಡ್ತಾ ಇದ್ದೀನಿ, ನನ್ನ ಆಸೆ ಪೂರೈಸು ಅಂತ ನೀವು ಕೇಳ್ಕೊಳ್ತೀರಾ. ಇನ್ನು ಕೆಲವೊಬ್ಬರು 11 ದಿನಗಳು ಕೂಡ ಮಾಡಬಹುದು. 11 ದಿನಗಳ ಅನುಷ್ಠಾನವನ್ನು ಮಾಡ್ತಾ ಇದ್ದೀನಿ ರಾಯರೇ, ನನ್ನ ಆಸೆಗಳನ್ನು ಪೂರೈಸು, ನನ್ನ ಕಷ್ಟಗಳನ್ನು ದೂರ ಮಾಡು ಅಂತ ಕೇಳ್ಕೊಳ್ತೀರಾ. ನೀವು 9 ದಿನ ಅಥವಾ 11 ದಿನ ಅದು ನಿಮ್ಮ ಸ್ವ ಇಚ್ಛೆ. ನಿಮಗೆ ಯಾವುದು 9 ದಿವಸ ಕೂಡ ನೀವು ಮಾಡಬಹುದು, 11 ದಿವಸ ಕೂಡ ನೀವು ಮಾಡಬಹುದು. ಇದನ್ನು ಕೇಳ್ಕೊಂಡ ನಂತರ ನೀವು 9 ದಿವಸದವರೆಗೂ, ಇವಾಗ ನಾನು ತೋರಿಸಿದ್ದೀನಿ ನೋಡಿ, 11 ರೂಪಾಯಿ ಆಗಿರ್ಬೋದು, 21 ರೂಪಾಯಿ ಆಗಿರಬಹುದು. ನೀವು 11 ಆಗಿದ್ರೆ 11ನೇ ಹಾಕೊಳ್ತಾ ಹೋಗಿ. 9 ದಿವಸ 1 ರೂಪಾಯಿ ಇಡ್ತೀರಾ ಅಂದರೆ ಅದೇ ರೀತಿ 11 ದಿವಸ 21 ರೂಪಾಯಿ ಕೂಡ ಇಡಬಹುದು. ಇಟ್ಟ ನಂತರ ನೋಡಿ, ಪ್ರತಿದಿನ ಬೆಳಗ್ಗೆ ನೀವು ರಾಯರ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ, ಮತ್ತೆ ಅಂದರೆ ಬೇರೆ ಹಳದಿ ಬಣ್ಣದ ಬಟ್ಟೆ, ಬೇರೆ ಕಾಯಿನು, ಅಂದರೆ ಬೇರೆ ಹಳದಿ ಬಣ್ಣದ ಬಟ್ಟೆ, ಬೇರೆ ನಾಣ್ಯಗಳು, ಬೇರೆ ಅಕ್ಕಿ, ಇದೇ ತನ್ನ ತುಳಸಿ, ಈ ಥರ ಎಲ್ಲವೂ ಕೂಡ ಬೇರೆ ಬೇರೆ ಆಗಿರಬೇಕು. ಬೇರೆ ಬೇರೆದು ಟೋಟಲಿ ಎಲ್ಲವೂ ಒಟ್ಟು ಕೂಡಿ 9 ಮುಡುಪುಗಳನ್ನಾಗಿ ಮಾಡಬೇಕಾಗತ್ತೆ. 9 ಮಾಡ್ತಾ ಇದ್ದೀರಾ ಅಂದರೆ 9 ಮುಡುಪುಗಳಾಗಬೇಕು. 9 ದಿನದ ಅನುಷ್ಠಾನ ಅಂದರೆ 9 ದಿನಗಳ ಹರಕೆಯನ್ನು ಕಟ್ಟಿದ ನಂತರ ನೀವು 10ನೇ ದಿವಸ ಆ ಮುಡುಪಲ್ಲಿರುವಂಥ ಏನು ದುಡ್ಡಿದೆ ಅಲ್ವಾ, ದುಡ್ಡನ್ನು ನೀವು ನೋಡ್ರಿ, ನಿಮಗೆ ಆದರೆ ಮಂತ್ರಾಲಯಕ್ಕೆ ಹೋಗುವ ಅದೃಷ್ಟ ಇದ್ದರೆ ಖಂಡಿತವಾಗ್ಲೂ ನೀವು ಮಂತ್ರಾಲಯಕ್ಕೆ ಹೋಗಿ ರಾಯರ ಹುಂಡಿಯಲ್ಲಿ ಈ ದುಡ್ಡನ್ನು ಹಾಕೋದು ಒಳ್ಳೆಯದು. ಇನ್ನು ಕೆಲವೊಬ್ಬರಿಗೆ ಆಗಲ್ಲ, ದೂರ ಇದೆ ಅನ್ನೋರು ನೋಡಿ, ನಿಮ್ಮ ಮನೆ ಹತ್ತಿರ ವಯಸ್ಸಾದವ್ರು ಯಾರಾದರೂ ಇದ್ದರೆ ಅವರಿಗೆ ಈ ಹಣವನ್ನು ನೀವು ದಾನವಾಗಿ ಕೊಡಬಹುದು. ಇಲ್ಲ, ಈ ಹಣದಿಂದ ಅವ್ರಿಗೇನಾದರೂ ಊಟನೋ ತಿಂಡಿನೋ ಏನು ಬರುತ್ತೆ ತಿನ್ನೋಕೆ ಅದರಲ್ಲಿ ಅವರಿಗೆ ಕೊಡಿಸ್ಬಹುದು. ಈ ಹರಕೆ ಮುಡುಪನ್ನು ಕಟ್ಟೋದ್ರಿಂದ ಖಂಡಿತವಾಗಲೂ ನಿಮಗೆ ರಾಯರ ಅನುಗ್ರಹ, ಆಶೀರ್ವಾದ ಎಲ್ಲವೂ ಕೂಡ ದೊರೆಯುತ್ತೆ. ಇನ್ನು ನೀವೇನು ಕೇಳ್ಕೊಂಡಿರ್ತೀರ, ನಿಮ್ಮ ಆಸೆ ಏನಿದೆ ಅದೆಲ್ಲವೂ ಕೂಡ ನೆರವೇರುತ್ತೆ. ಖಂಡಿತವಾಗಲೂ ನೀವು ಕೂಡ ಈ ಹರಕೆ ಮುಡುಪನ್ನು ಕಟ್ಟೋದ್ರಿಂದ ನಿಮ್ಮ ಆಸೆ ಅದೆಂಥದೇ ಕಷ್ಟ ಇದ್ರೆ ಅದೆಂಥ ಕಷ್ಟ ಎಲ್ಲವೂ ಕೂಡ ರಾಘವೇಂದ್ರ ಸ್ವಾಮಿಗಳು ದೂರ ಮಾಡ್ತಾರೆ. ನೀವು ರಾಯರಲ್ಲಿ ನಂಬಿಕೆ ಇಟ್ಟು ಈ ಅನುಷ್ಠಾನವನ್ನು ಮಾಡಬೇಕಾಗತ್ತೆ. ನಂಬಿಕೆ ಇದ್ದರೆ ಮಾತ್ರ ನೀವು ಈ ಹರಕೆ ಮುಡುಪನ್ನು ಕಟ್ಟಿ ರಾಯರ ಮೇಲೆ ನಂಬಿಕೆ ಇಡಿ. ಪೂರ್ತಿ ನಂಬಿಕೆ ಇಟ್ಟು ನೀವು ರಾಯರ ಈ ಸೇವೆಯನ್ನು ಮಾಡೋದ್ರಿಂದ ಖಂಡಿತವಾಗಲೂ ನಿಮಗೆ ಒಳ್ಳೆಯದಾಗುತ್ತೆ. ನೀವು ಕಂಡಂಥ ಕನಸು ಖಂಡಿತವಾಗಲೂ ನೆರವೇರುತ್ತೆ. ದಿನಗಳಲ್ಲಿ ನೀವೇ ನನಗೆ ಬಂದು ಹೇಳ್ತೀರಾ, ನೋಡಿ, ನೀವು ಈ ಥರ ನಮಗೆ ಹರಕೆಯನ್ನು ಕಟ್ಟೋದು ಕಲಿಸಿದ್ದೀರಾ, ನಮ್ಮ ಆಸೆ ನೆರವೇರಿದೆ, ನಮ್ಮ ಕಷ್ಟ ದೂರ ಆಗಿದೆ ಅಂತ ನೀವೇ ಬಂದು ಹೇಳ್ತೀರಾ ಕಮೆಂಟಲ್ಲಿ. ಮುಡುಪು ಕಟ್ತೀರಾ ಅಂದರೆ ಇದನ್ನೆಲ್ಲ ಹಾಕಿಬಿಟ್ಟು ನೀವು ಮುಡುಪನ್ನು ಕಟ್ತೀರಾ. ಮುಡುಪನ್ನು ಕಟ್ಟೋಕ್ಕಿಂತ ಮುಂಚೆ ನೀವು 9 ದಿವಸದ ಅನುಷ್ಠಾನವನ್ನು ಮಾಡ್ತಾ ಇರ್ತೀರಾ. ಪ್ರತಿ ದಿವಸ ನೀವು 108 ಸಾರಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಹೇಳಬೇಕಾಗುತ್ತೆ. 108 ಸಾರಿ ಹೇಳಿ ಮುಡುಪು ಕಟ್ಟಿದ ನಂತರ ಹೇಳ್ಬಹುದು, ಮುಡುಪು ಕಟ್ತಾನೆ ಹೇಳಬಹುದು. ಖರೆ ಆದರೆ 108 ಸರ್ತಿ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಹೇಳೋದನ್ನು ಮಾತ್ರ ಮರಿಬೇಡಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ
ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇನ್ನೊಂದು ಅದ್ಭುತವಾದಂತಹ ನಿಮಗೆಲ್ಲರಿಗೂ ಉಪಯೋಗವಾಗುವಂತಹ ವಿಡಿಯೋಗಳೊಂದಿಗೆ ಬರುತ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ.